ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಹೋಗ್ತಾ ಇರುವಂತಹ ಶಾಸಕರು ಸಮಿತಿಯಿಂದ ಹೋಗ್ತಾ ಇರೋದಾ ಸರ್? ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಮನ್ನು ಕರೆದಿದ್ರು, ನೀವು ಓಕೆ ಅಲ್ಲ, ಎಲ್ಲ ಶಾಸಕರು ಕೂಡ ಟೂರ್ ಹೋಗೋಣ ಅಂದರು, ಹ್ಞೂ ಅಂದಿದ್ವಿ. ಇವತ್ತು ಬೇರೆ ನನ್ನ ವೈಯಕ್ತಿಕ ಕೆಲಸದಿಂದ ನಾನು ಹೋಗೋದಿಲ್ಲ ಅಂತ ಹೇಳಿದೆ ಅಷ್ಟೆ. ಅಂದ್ರೆ ಸಿಎಂ ಹೇಳಿದ್ದ ಸರ್ ಹೋಗಿ ಬನ್ನಿ ಅಂತ? ಅಲ್ಲ, ನನಗೆ ಯಾರು ಅದಕ್ಕೆ ನಮ್ಗೆ ಗೆಳೆಯರು, ನಮ್ಮ ಟೀಮ್, ನಮ್ಮ ಶಾಸಕರ ಟೀಮ್, ನಾವೆಲ್ಲ ಅಧಿವೇಶನ ನಡೆದಾಗ ಆ ಲಾಂಜ್ನಾಗ ಕೂತಿರ್ತೇವಲ್ಲ ಚರ್ಚೆ ಮಾಡೋಕ್ಕೆ, ಟೂರಿಗೆ ಹೋಗೋಣ ನಡೆಯೋದು ಹ್ಞೂ ಅಂದಿದ್ವಿ ಅಟ್ಟ. ಅಲ್ಲ, ಈಗ ಕ್ಷೇತ್ರದಲ್ಲಿ ನಮ್ಮ ಮಂಡ್ಯ ಅಧಿವೇಶನ ಮುಗಿದಿದೆ, ಮತ್ತು 6ನೇ ತಾರೀಕಿಗೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದರೊಳಗೆ ನಡಕ್ಕೆ ನಮ್ಗೆ ಇರ್ತಕ್ಕಂಥದ್ದು 20 ದಿವಸ ಸಿಕ್ಕಿದೆ. ಡೆವಲಪ್ಮೆಂಟ್ ಬಗ್ಗೆ, ವಿಶೇಷವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಕ್ಕೆ ನನಗೆ ಹೋಗಲಿಕ್ಕೆ ಸಮಯ ಇಲ್ಲ. ನೇರ ಪ್ರಶ್ನೆ ಸರ್, ಈಗ ಗೊಂದಲಕ್ಕೆ ಆದಷ್ಟು ಬಗೆಹರಿಬೇಕು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಇಂಥ ಡ್ಯಾಮೇಜ್ ಆಗ್ತಿದೆ ಅಂತೇಳಿ ಶಾಸಕ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಅದು ಒಪ್ತೀರಾ ಮಾತನ್ನ? ನಾನು ಹೈಕಮಾಂಡಿಗೆ ಮನವಿ ಮಾಡ್ತೇನೆ. ಹಿರಿಯರಂಥ ಸನ್ಮಾನ್ಯ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ, ವೇಣುಗೋಪಾಲ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲ ಸಾಹೇಬ್ರಿಗೆ ಮನವಿ ಮಾಡ್ತೀನಿ. ಒಟ್ಟೆ ಯಾವುದು ಗೊಂದಿಲ್ಲ ಅಂತ ಸಮಸ್ಯೆ ಬಗೆಹರ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡೇ ಮಾಡ್ತಾರೆ. ಹೈಕಮಾಂಡ್ ಏನು ಸುಮ್ಮ ಕೊಡೋಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸೋದ ನಮ್ಮ ಧರ್ಮ. ಹೈಕಮಾಂಡ್ ವೀಕ್ ಆಗಿ ಹೋಗಿದೆ ಅಂತಲ್ಲ ಸರ್? ಯಾರು ಹೇಳ್ತಾರೆ? ಅಗದಿ ಸ್ಟ್ರಾಂಗ್ ಇರೋದ ಕಾಂಗ್ರೆಸ್ ಹೈಕಮಾಂಡ್. BJP ವೀಕ್ ಆಗಿದೆ, ನಮ್ದೆಂದು ವೀಕ್ ಆಗಿ ಸಾಧ್ಯ ಇಲ್ಲ. ಸರ್, ಈಗ ನಿಮ್ಮ ಸ್ನೇಹಿತರು ಯಾರ್ಯಾರು ಹೋಗ್ತಾವ್ರೆ ಸರ್? ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಯಾರ್ಯಾರು ಹೋಗ್ಬೋದು ಸರ್ ಅಂದಾಜು? ನಾನು ಅವತ್ತು ಕೂಡಿದಾಗ 4-5 ಮಂದಿ ಇದ್ವಿ, ಚರ್ಚೆ ಮಾಡಿದ್ವಿ. ನಾವಿದ್ವಿ, ಜೇಟಿಪಾಲ್ರಿದ್ರು, ಹಿಂಗೆ ಒಂದು 3-4 ಮಂದಿ ಇದ್ದರು, ಚರ್ಚೆ ಮಾಡಿದ್ವಿ. ಮುಂದೆ ಅದಕ್ಕೆ ನಾನು ಹೋಗೋಕೆ ರೆಡಿಯಾಗಿದ್ದೆ, ಬಟ್ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಕ್ಕೆ ಆಗ್ತಾ ಇಲ್ಲ. ವೈಯಕ್ತಿಕ ಹಣದಿಂದ ಹೋಗ್ತಿರೋದ ಶಾಸಕರು ಅಥವಾ ಸರ್ಕಾರಿ ಹಣದಲ್ಲಿ ಹೋಗ್ತಾರ? ಯಾರು ಕೊಟ್ಟು ಕರ್ಕೊಂಡು ಹೋಗ್ತಾರೆ ನಿಮ್ಗೆ? ಈಗ ಇರೋದೇ ಅದು ಚರ್ಚೆ. ನಾವು ಮಾತ್ರ ನಮ್ಮ ರೊಕ್ಕ ಕೊಟ್ಟು ಹೋಗಿ ಎಲ್ಲಿ ಹೋದ್ರೂ, ನಾವು ಎಲ್ಲೇ ಹೋದ್ರೂ ಕೂಡ ಇದೆ. ಕಮಿಟಿಯಿಂದ ಹೋದಾಗ ಮಾತ್ರ ಕಮಿಟಿಯವ್ರು ಕೊಟ್ಟಾರ, ಕಮಿಟಿಯಿಂದ. ಅದು ಈಗ ವಿದೇಶಕ್ಕೆ ಹೋಗೋಕೆ ಅವಕಾಶ ಇಲ್ಲ, ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರ ಹೋಗಿದೆ. ಥ್ಯಾಂಕ್ ಯು. ಸರ್, ಈಗ ಹೋಗ್ತಾ ಇರುವಂತಹ ಶಾಸಕರು ಸಮಿತಿಯಿಂದ ಹೋಗ್ತಾ ಇರೋದಾ ಸರ್? ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಮನ್ನು ಕರೆದಿದ್ರು, ನೀವು ಓಕೆ ಅಲ್ಲ, ಎಲ್ಲ ಶಾಸಕರು ಕೂಡ ಟೂರ್ ಹೋಗೋಣ ಅಂದರು, ಹ್ಞೂ ಅಂದಿದ್ವಿ. ಇವತ್ತು ಬೇರೆ ನನ್ನ ವೈಯಕ್ತಿಕ ಕೆಲಸದಿಂದ ನಾನು ಹೋಗೋದಿಲ್ಲ ಅಂತ ಹೇಳಿದೆ ಅಷ್ಟೆ. ಅಂದ್ರೆ ಸಿಎಂ ಹೇಳಿದ್ದ ಸರ್ ಹೋಗಿ ಬನ್ನಿ ಅಂತ? ಅಲ್ಲ, ನನಗೆ ಯಾರು ಅದಕ್ಕೆ ನಮ್ಗೆ ಗೆಳೆಯರು, ನಮ್ಮ ಟೀಮ್, ನಮ್ಮ ಶಾಸಕರ ಟೀಮ್, ನಾವೆಲ್ಲ ಅಧಿವೇಶನ ನಡೆದಾಗ ಆ ಲಾಂಜ್ನಾಗ ಕೂತಿರ್ತೇವಲ್ಲ ಚರ್ಚೆ ಮಾಡೋಕ್ಕೆ, ಟೂರಿಗೆ ಹೋಗೋಣ ನಡೆಯೋದು ಹ್ಞೂ ಅಂದಿದ್ವಿ ಅಟ್ಟ. ನೀವು ಕ್ಷೇತ್ರದ ವಿಚಾರಕ್ಕೋಸ್ಕರ ಹೋಗ್ಲಿಲ್ಲ? ಅಲ್ಲ, ಈಗ ಕ್ಷೇತ್ರದಲ್ಲಿ ನಮ್ಮ ಮಂಡ್ಯ ಅಧಿವೇಶನ ಮುಗಿದಿದೆ, ಮತ್ತು 6ನೇ ತಾರೀಕಿಗೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದರೊಳಗೆ ನಡಕ್ಕೆ ನಮ್ಗೆ ಇರ್ತಕ್ಕಂಥದ್ದು 20 ದಿವಸ ಸಿಕ್ಕಿದೆ. ಡೆವಲಪ್ಮೆಂಟ್ ಬಗ್ಗೆ, ವಿಶೇಷವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಕ್ಕೆ ನನಗೆ ಹೋಗಲಿಕ್ಕೆ ಸಮಯ ಇಲ್ಲ.